ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಇಡೀ ದೇಶಾದ್ಯಂತ ಈಗ ಕೇಳಿ ಬರ್ತಾ ಇರೋದು ಒಂದೇ ಒಂದು ಶಬ್ದ, ಮಾಕ್ ಡ್ರಿಲ್ ಮಾಕ್ ಡ್ರಿಲ್ ಮಾಕ್ ಡ್ರಿಲ್. ಏನು ಹಂಗಂದ್ರೆ ಎಲ್ಲರೂ ಮಾತಾಡ್ತಾ ಇದ್ದಾರೆ, ಯುದ್ಧ ಶುರುವಾಗಿ ಹೋಯಿತು, ಅದಕ್ಕಾಗಿ ಇಂಥದ್ದೊಂದು ಆದೇಶವನ್ನು ಕೇಂದ್ರ ಗೃಹ ಸಚಿವಾಲಯ ಹೊರಡಿಸಿದೆ ಅಂತ. ನಮಗಿದು ಹೊಸ್ತು. ಈ ಜನಾಂಗಕ್ಕೆ ಈ ರೀತಿಯ ಮಾಕ್ ಡ್ರಿಲ್ಲು, ಈ ರೀತಿ ಸೈರನ್ ಬರೋದು, ಇದೆಲ್ಲವನ್ನು ನಾವು ಟಿ ವಿಯಲ್ಲಿ ಕೊಲ್ಲಿ ಯುದ್ಧದ ಸಂದರ್ಭದಲ್ಲಿ, ರಷ್ಯಾ ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಮೀಡಿಯಾಗಳನ್ನು ನೋಡಿದ್ದನ್ನು ಬಿಟ್ಟರೆ, ವಾಸ್ತವಿಕವಾಗಿ ನಮ್ಮ ಮನೆಯಲ್ಲಿಯೇ ಯುದ್ಧ ಆಗುವಂಥ, ಅಂದರೆ ನನ್ನ ದೇಶದಲ್ಲಿಯೇ ಯುದ್ಧ ಆಗುವಂಥ ಸಂದರ್ಭ ಇಲ್ಲಿಯವರೆಗೂ ಬಂದು ಒದಗಿರಲಿಲ್ಲ. ಕಾರ್ಗಿಲ್ನಲ್ಲಿ ಆದ ಯುದ್ಧದ್ದು ಅದರ ವೈಪರೀತ್ಯ ನಮ್ಮ ಮೇಲೆ ಯಾವುದೇ ರೀತಿಯ ಪರಿಣಾಮವನ್ನು ಬೀರಲಿಲ್ಲ. ಈಗ ಮಾಕ್ ಡ್ರಿಲ್ ಬಗ್ಗೆ ಹೇಳ್ಬಿಡ್ತೀನಿ ಮೊದಲು, ಅದಾದ ಮೇಲೆ ಇದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡೋಣ. ಯಾವಾಗಲೂ ಯುದ್ಧವನ್ನು 3 ರೀತಿಯಲ್ಲಿ ಸರ್ಕಾರ ಮಾಡುತ್ತೆ, ಅಂದರೆ 3 ರೀತಿಯ ತಯಾರಿಯನ್ನು ಮಾಡ್ಕೊಳುತ್ತೆ. ಏನು 3 ರೀತಿಯ ತಯಾರಿ? ಮೊದಲನೇದಾಗಿ ಯಾವುದೇ ಒಂದು ಯುದ್ಧಕ್ಕೆ ಡಿಪ್ಲೊಮ್ಯಾಟಿಕ್ ಅರೇಂಜ್ಮೆಂಟ್ಸ್ ಅಂತ ಹೇಳ್ತಾರೆ. ಡಿಪ್ಲೊಮ್ಯಾಟಿಕ್ ಅರೇಂಜ್ಮೆಂಟ್ಸ್ ಅಂದರೆ ಒಂದು ಯುದ್ಧ ಆಗುವ ಸಂದರ್ಭದಲ್ಲಿ ರಾಜತಾಂತ್ರಿಕವಾಗಿ ತನಗೆ ಬೇಕಾಗುವಂಥ ತಯಾರಿಗಳನ್ನು ಮಾಡ್ಕೋಬೇಕು. ಅಂದರೆ ತನ್ನ ಮಿತ್ರ ರಾಷ್ಟ್ರಗಳು ಯಾವಿದ್ದಾವೆ, ತನಗೆ ಸಹಾಯ ಮಾಡುವಂಥ ರಾಷ್ಟ್ರಗಳು ಮತ್ತು ಇತರೆ ರಾಷ್ಟ್ರಗಳು, ಅವರಿಗೆ ವಿಷಯವನ್ನು ತಿಳಿಸೋದು. ನಮ್ಮಲ್ಲಿ ಈಗ ಯುದ್ಧದ ಕಾರ್ಮೋಡ ಕವಿದಿದೆ, ಆಗುವ ಸಾಧ್ಯತೆ ಇದೆ, ನಿಮ್ಮ ದೇಶದ ಪ್ರಜೆಗಳನ್ನು ಬೇಕಾದರೆ ವಾಪಸ್ ಕಳಿಸ್ಕೊಳ್ಳಿ ಮುಂಜಾಗರೂಕತಾ ಕ್ರಮವಾಗಿ. ಜೊತೆಗೆ ನಿಮ್ಮ ಸಹಾಯ ಏನಾದರೂ ಇದ್ದರೆ ನಮಗೆ ಮಾಡಬಹುದು, ನಿಮಗೆ ವಿಷಯವನ್ನು ತಿಳಿಸಿದ್ದೇವೆ ಅಂತ ಹೇಳಲಿಕ್ಕೆ ರಾಜತಾಂತ್ರಿಕ ನೆರವನ್ನು ಪಡೆಯಲಿಕ್ಕಾಗಿ. ಜೊತೆಗೆ ಯಾವ ಶತ್ರು ರಾಷ್ಟ್ರದ ಜೊತೆ ನಾವು ಯುದ್ಧವನ್ನು ಮಾಡ್ತಾ ಇದ್ದೀವೋ ಆ ರಾಜತಾಂತ್ರಿಕರನ್ನು ನಮ್ಮ ದೇಶದಿಂದ ಆಚೆ ಹಾಕುವುದು ಮತ್ತು ಆ ದೇಶದ ಪ್ರಜೆಗಳೇ ನಮ್ಮ ದೇಶದಲ್ಲಿದ್ದರೆ ಅವ್ರನ್ನೂ ಕೂಡ ವಾಪಸ್ ಕಳಿಸುವಂಥ ಪ್ರಕ್ರಿಯೆ ನಡೆಯುತ್ತೆ. ಇದು ಮುಂದೆ ಆಗಬಹುದಾದಂಥ ಅನಾಹುತಗಳನ್ನ ತಡೆಯಲಿಕ್ಕೆ ಮಾಡುವಂಥ ಪ್ರಯತ್ನ. ಅದಾದ ಮೇಲೆ ಎರಡನೇದ್ದು ಮಿಲ್ಟ್ರಿ ಅರೇಂಜ್ಮೆಂಟ್ಸ್ ಅಂತ ಮಾಡ್ತಾರೆ. ಮಿಲ್ಟ್ರಿ ಅರೇಂಜ್ಮೆಂಟ್ಸ್ ಅಂದರೆ ನಮಗೆ ಯುದ್ಧಕ್ಕೆ ಬೇಕಾದಂಥ ಸಾಮಗ್ರಿಗಳೆಷ್ಟು, ಸರಕುಗಳೆಷ್ಟು, ನಾವು ಎಷ್ಟು ದಿವಸ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇದೆ, ನಮ್ಮ ಭೂಸೇನೆ, ನಮ್ಮ ವಾಯುಸೇನೆ, ನಮ್ಮ ಜಲಸೇನೆ ಇದಕ್ಕೆ ಕ್ಷಮತ್ವವನ್ನು ಹೊಂದಿದೆಯಾ, ಸಾಮರ್ಥ್ಯವನ್ನು ಹೊಂದಿದೆಯಾ, ನಾವು ಯುದ್ಧವನ್ನು ಗೆಲ್ಲಲಿಕ್ಕೆ ಬೇಕಾದಂಥ ತಯಾರಿಗಳೇನು, ಏನೇನು ಸರಂಜಾಮುಗಳನ್ನು ತಯಾರಿ ಮಾಡ್ಕೋಬಹುದು. ಮೂರನೇದು ಬರೋದೇ ಪಬ್ಲಿಕ್ ಅಂತ. ಇದು ಈಗ ಆಗ್ತಾ ಇರೋದು. ಅಂದರೆ ಈಗ ಎರಡನ್ನು ನಾವು ಪೂರೈಸಿದ್ದೇವೆ. ರಾಜತಾಂತ್ರಿಕವಾದಂಥ ಯುದ್ಧದ ತಯಾರಿ ಏನಿದೆ ಅದನ್ನು ಜಗತ್ತಿನ ಎಲ್ಲ ರಾಷ್ಟ್ರಗಳ ಜೊತೆ ಮಾತಾಡಿ ಆಗಿ ಹೋಗಿದೆ ಭಾರತ ಸರ್ಕಾರ. ರಷ್ಯಾದಿಂದ ಹಿಡಿದು, ಅಮೇರಿಕಾದಿಂದ ಹಿಡಿದು, ಐರೋಪ್ಯ ರಾಷ್ಟ್ರಗಳು, ಜೊತೆಗೆ ಇಸ್ಲಾಮಿಕ್ ರಾಷ್ಟ್ರಗಳು, ಸೌದಿ ಅರೇಬಿಯಾದಿಂದ ಹಿಡಿದು ಯುನೈಟೆಡ್ ಅರಬ್ ಎಮಿರೇಟ್ಸು, ಕತಾರು, ಎಲ್ಲ ದೇಶಗಳ ಜೊತೆ ನಮ್ಮವರು, ನಮ್ಮ ವಿದೇಶಾಂಗ ಸಚಿವಾಲಯದ ಸಿಬ್ಬಂದಿಗಳು, ರಾಜತಾಂತ್ರಿಕರು ಮಾತಾಡಿ ಆಗಿ ಹೋಗಿದೆ. ಜೊತೆಗೆ ಅವರ ಮೇಲೆ ಯಾವ್ಯಾವ ರಾಜತಾಂತ್ರಿಕವಾದಂಥ ತೊಂದರೆಗಳನ್ನು ಕೊಡಬಹುದು ಪಾಕಿಸ್ತಾನದ ಮೇಲೆ, ಅದೆಲ್ಲವನ್ನು ಮಾಡಿ ಆಗಿ ಹೋಗಿದೆ. ಅದರ ಬಗ್ಗೆ ನಾನು ಬೇಕಾದಷ್ಟು ಸಂಚಿಕೆಗಳನ್ನು ಮಾಡಿದ್ದೇನೆ. ಇನ್ನು ಮಿಲಿಟ್ರಿ ತಯಾರಿ ಬಗ್ಗೆ ಭಾರತದಾಗೆ ನೀವು ಏನು ಮಾತಾಡಬೇಕಾಗೇ ಇಲ್ಲ. ಜಗತ್ತಿನಲ್ಲಿಯೇ ಅತಿ ದೊಡ್ಡದಾದಂಥ ಯುದ್ಧ ಸನ್ನದ್ಧತೆ ಇರುವಂಥ ರಾಷ್ಟ್ರ ಭಾರತ. 4 ರಾಷ್ಟ್ರಗಳಲ್ಲಿ 4ನೇ ಸ್ಥಾನದಲ್ಲಿ ಭಾರತ ನಿಲ್ಲುತ್ತೆ. ಅಮೇರಿಕಾ, ರಷ್ಯಾ, ಚೈನಾ, ಇಂಡಿಯಾ. ಅಂದರೆ ಆ ಮಟ್ಟಿನ ತಯಾರಿ ನಮ್ಮ ಹತ್ರ ಇದೆ. ನಮ್ಮ ಅಷ್ಟೊಂದು ಪರಿಕರಗಳು ನಮ್ಮ ಹತ್ರ, ಯುದ್ಧ ಸಾಮಗ್ರಿಗಳನ್ನು ಭಾರತ ದೇಶ ಹೊಂದಿದೆ. ನಮ್ಮ ದೇಶದ ಸೈನ್ಯದ ಒಟ್ಟು ಬಜೆಟ್ ಏನಿದೆಯಲ್ಲ ಅದು ಎಷ್ಟೋ ರಾಷ್ಟ್ರಗಳ ಇಡೀ ವರ್ಷದ ಬಜೆಟ್ ಕೂಡ ಆಗುವುದಿಲ್ಲ. ಅಷ್ಟು ದುಡ್ಡನ್ನು ನಾವು ಕೇವಲ ನಮ್ಮ ಸೈನ್ಯದ ಮೇಲೆ ನಿಯೋಜಿಸ್ತೇವೆ ಪ್ರತಿ ಸಲ. ಅಂಥ ದೊಡ್ಡ ಬಜೆಟನ್ನು ಇಟ್ಕೊಂಡಿದ್ದೀವಿ. ಇನ್ನು ಈಗ ಬರೋದು ಭಾಳ ಇಂಪಾರ್ಟೆಂಟ್ ಆದಂಥದ್ದು ಪಬ್ಲಿಕ್ ಕೋಆಪರೇಷನ್. ಏನಿದು ಅಂದರೆ, ಮೊದಲನೇದಾಗಿ ಯುದ್ಧವನ್ನು ಯಾವಾಗಲೂ ಸಿವಿಲ್ ಏರಿಯಾದಲ್ಲಿ ಮಾಡಬಾರ್ದು ಅಂತಿದೆ. ಜನಸಂದಣಿ ಏರಿಯಾದಲ್ಲಿ ಅದು ಅಟ್ಯಾಕ್ ಆಗಬಾರ್ದು, ಆಸ್ಪತ್ರೆ ಮೇಲೆ ಆಗಬಾರ್ದು, ಸ್ಕೂಲ್ಗಳ ಮೇಲೆ ಆಗಬಾರ್ದು, ಆ ದೇಶದ ಪ್ರಮುಖವಾದಂಥ ಆಣೆಕಟ್ಟುಗಳು, ವಿದ್ಯುತ್ ಸ್ಥಾವರಗಳು ಅದನ್ನು ಟಾರ್ಗೆಟ್ ಮಾಡಬಾರ್ದು. ಈ ರೀತಿಯಾದಂಥ ನಿಬಂಧನೆಗಳಿದ್ದಾವೆ. ಆದರೆ ಪಾಕಿಸ್ತಾನದಂಥ ದೇಶ ಏನು ಮಾಡುತ್ತೆ ಅಂತಂದರೆ, ಈ ಎಲ್ಲ ನಿಬಂಧನೆಗಳನ್ನು ಅವರು ಮುರಿತಾರೆ. ಮುರಿದು ಬೇಕು ಅಂತಲೇ ಸಿವಿಲಿಯನ್ಸ್ಗೆ ಹರ್ಟ್ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ, ನಾಗರಿಕರಿಗೆ ತೊಂದರೆ ಆಗಲಿ ಅನ್ನುವಂಥಕ್ಕೋಸ್ಕರ ಅವರು ದಾಳಿ ಮಾಡುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಈ ರೀತಿಯಾದಂಥ ಮಾಕ್ ಡ್ರಿಲ್ ಅಂತ ಗೃಹ ಸಚಿವಾಲಯ ಇದನ್ನು ಮುಂಜಾಗರೂಕತಾ ಕ್ರಮವಾಗಿ ಮಾಡ್ತಾ ಇರೋದು. ಮಾಕ್ ಡ್ರಿಲ್ ಅಂದ್ರೇನು? ನಮ್ಮ ಲೇಮ್ಯಾನ್ ಭಾಷೆಯಲ್ಲಿ ಹೇಳೋದಾದರೆ, ನಾವು ಒಂದು ವಿಮಾನದಲ್ಲಿ ಪ್ರಯಾಣ ಮಾಡ್ತೀವಿ. ವಿಮಾನದಲ್ಲಿ ಪ್ರಯಾಣ ಮಾಡ್ತೀವಿ ಅಂದ ತಕ್ಷಣ
ವಿಮಾನ ಅಪಘಾತಕ್ಕೀಡಾಗತ್ತೆ, ಎಲ್ಲೋ ಏರ್ ಕ್ರ್ಯಾಶ್ ಆಗಿಬಿಡತ್ತೆ ಅಂತೇನು ಅರ್ಥ ಅಲ್ಲ. ಆದರೆ ಗಗನಸಖಿ ನಮಗೆ ವಿಮಾನದಲ್ಲಿ ಕೂತ ತಕ್ಷಣ ಸೀಟ್ ಬೆಲ್ಟ್ ಹಾಕೊಳ್ಳೋದ್ರಿಂದ ಹಿಡಿದು ಒಂದು ವೇಳೆ ಆಪತ್ತು ಬಂದ ಸಂದರ್ಭದಲ್ಲಿ ಆಕ್ಸಿಜನ್ ಮಾಸ್ಕನ್ನು ಹೇಗೆ ಹಾಕ್ಕೋಬೇಕು, ಒಂದು ವೇಳೆ ತೊಂದರೆ ಆದ ಸಂದರ್ಭದಲ್ಲಿ ಬಲೂನನ್ನು ಕಟ್ಕೊಂಡು ಹೇಗೆ ಸಮುದ್ರಕ್ಕೆ ಹಾರಬೇಕು, ಎಲ್ಲವನ್ನೂ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತಾರೆ. ಪ್ರತಿ ವಿಮಾನದಲ್ಲಿ ಇದು ಶಿಷ್ಟಾಚಾರ ಮಾಡಲೇಬೇಕಾದಂಥ ಕಂಡೀಷನ್ ಇದು. ಈ ಕವಾಯತ್ತು ಇದು, ಡ್ರಿಲ್ ಇದು. ಡ್ರಿಲ್ ಅಂದ್ರೆ ಅದೇ. ಡ್ರಿಲ್ ಅಂದ್ರೆ ಏನು? ಡ್ರಿಲ್ ಅಂದ್ರೆ ಕವಾಯತ್ತು, ಹಿಂಗೇ ಇರಬೇಕು ಅಂತ. ಆ ರೀತಿ ಡ್ರಿಲ್ ಮಾಡ್ತಾರೆ ಪ್ರತಿ ವಿಮಾನದಲ್ಲಿಯೂ. ಅದು ಡೊಮೆಸ್ಟಿಕ್ ಏರ್ಲೈನ್ಸ್ ಆಗಿರಲಿ, ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಆಗಲಿ, ಎಲ್ಲ. ಅದರ ಅರ್ಥ ಏನು? ಹಾಗಾದರೆ ಅಪಘಾತ ಆಗೇ ಆಗತ್ತಾ? ಅಪಘಾತ ಆಗದೇ ಇರಬಹುದು, ಆಗಲೂಬಾರದು. ಆದರೆ ಅಪಘಾತ ಆದಾಗ ಏನು ಮಾಡಬೇಕು ಅಂತ ವಿಮಾನದ ಪ್ಯಾಸೆಂಜರ್ಗೆ ಗೊತ್ತಿರಬೇಕು. ಈಗ ಆ ಕೆಲಸವನ್ನು ಭಾರತ ಸರ್ಕಾರ ಮಾಡ್ತಾಯಿದೆ. ಭಾಳ ಅಪರೂಪದಲ್ಲಿ ಮಾಡೋ ಕೆಲಸ ಇದು. 1962ರ ಯುದ್ಧದ ಸಂದರ್ಭದಲ್ಲಿ, ಯುದ್ಧ ಶುರುವಾಗೋಕ್ಕಿಂತ ಮುಂಚೆ ಮಾಡಿದ್ದಲ್ಲ, ಯುದ್ಧ ನಡೆಯುವ ಸಂದರ್ಭದಲ್ಲಿ ಈ ರೀತಿಯಾದಂಥ ಮಾಕ್ ಡ್ರಿಲ್ ಮಾಡಲಾಯಿತು. ಈಗ ಇದು ಸುದ್ದಿಗೆ ಬರ್ತಾ ಇದೆ. ಮೊನ್ನೆ ಭಾನುವಾರ ಸೋಮವಾರ ಈಗಾಗಲೇ ಫಿರೋಜ್ಪುರ್ ಕಂಟೋನ್ಮೆಂಟ್ನಲ್ಲಿ ರಾತ್ರಿ 9ರಿಂದ 9:30ವರೆಗೂ ಬ್ಲ್ಯಾಕ್ಔಟ್ ಮಾಡಿ ಆಗಿ ಹೋಗಿತ್ತು. ಏಕೆಂದರೆ ಟಾರ್ಗೆಟ್ ಆಗುವಂಥ ಪ್ರದೇಶಗಳು, ಮುಖ್ಯವಾಗಿ ನಮ್ಮಲ್ಲಿ ಟಾರ್ಗೆಟ್ ಆಗುವಂಥ ಪ್ರದೇಶಗಳು ಯಾವಿದ್ದಾವೆ? ಸರಹದ್ದಿನಲ್ಲಿರುವಂಥ ಎಲ್ಲ ರಾಜ್ಯಗಳು. ನಿಮಗೆ ಗೊತ್ತಿದೆ, ಜಮ್ಮು ಕಾಶ್ಮೀರ ಇದೆ, ಈ ಕಡೆ ಪಂಜಾಬ್ ಇದೆ, ರಾಜಸ್ಥಾನ ಇದೆ, ಗುಜರಾತ್ ಇದೆ, ಹಿಮಾಚಲ ಪ್ರದೇಶ ಇದೆ. ಹಲವಾರು ರಾಜ್ಯಗಳು ಗಡಿ ರಾಜ್ಯಗಳಾಗಿದ್ದಾವೆ. ಅದನ್ನು ಮೀರಿಯೂ ಕೂಡ ಬೇಕಾದಷ್ಟು ತಾಪತ್ರೆ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಈಗ ಗೃಹ ಸಚಿವಾಲಯ ಇಡೀ ದೇಶದಲ್ಲಿರುವಂಥ ಎಲ್ಲ ರಾಜ್ಯಗಳು ಮತ್ತು ಎಲ್ಲ ಕೇಂದ್ರಾಡಳಿತ ಪ್ರದೇಶದ ಚೀಫ್ ಸೆಕ್ರೆಟರಿ ಹಾಗೂ ಅಡ್ಮಿನಿಸ್ಟ್ರೇಟರ್, ಒಂದು ರಾಜ್ಯ ಇದ್ದಾಗ ಅದಕ್ಕೆ ಚೀಫ್ ಸೆಕ್ರೆಟರಿ ಇರ್ತಾರೆ, ಮುಖ್ಯ ಕಾರ್ಯದರ್ಶಿ. ಅದು ಯೂನಿಯನ್ ಟೆರಿಟರಿ, ಕೇಂದ್ರಾಡಳಿತ ಪ್ರದೇಶ ಇದ್ದ ಸಂದರ್ಭದಲ್ಲಿ ಅಡ್ಮಿನಿಸ್ಟ್ರೇಟರ್ ಇರ್ತಾರೆ. ಎಲ್ಲರಿಗೂ ಒಂದು ನೋಟಿಸನ್ನು ಜಾರಿ ಮಾಡಿದ್ದಾರೆ. ಮಾಡಿ ನಿಮ್ಮಲ್ಲಿರುವಂಥ ಚೀಫ್ ವಾರ್ಡನ್ಗೆ, ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲಿ ಸಿವಿಲ್ ಡಿಫೆನ್ಸ್ ಅನ್ನುವಂಥ ಒಂದು ವ್ಯವಸ್ಥೆ ಇರುತ್ತೆ. ಅಂದರೆ ನಮ್ಮ ನಾಗರಿಕರ ಮಧ್ಯದಲ್ಲಿಯೇ ನಾಗರಿಕರನ್ನು ಸುರಕ್ಷಿತವಾಗಿ ಕಾಪಾಡುವಂಥ ಒಂದು ಪಡೆ ಇರುತ್ತೆ. ನಮ್ಗೆ ಅದ್ರ ಬಗ್ಗೆ ಭಾಳಷ್ಟು ಜನರ ಮಾಹಿತಿನೇ ಗೊತ್ತಿರಲ್ಲ. ಸಿವಿಲ್ ಡಿಫೆನ್ಸ್ ಸಿಸ್ಟಮ್ ಇರುತ್ತೆ, ಹೋಮ್ ಗಾರ್ಡ್ಗಳಿರ್ತಾರೆ. ಎರಡೂ ಕೂಡ ನಮ್ಮ ನಗರ ಪ್ರದೇಶದಲ್ಲಿಯೇ ಇರ್ತಾರೆ. ಉಳಿದ ದಿವಸದಲ್ಲಿ ಸಿವಿಲ್ ಡ್ರೆಸ್ನಲ್ಲಿ ಇರ್ತಾರೆ ಸಿವಿಲ್ ಡಿಫೆನ್ಸ್ ಚೀಫ್ ವಾರ್ಡನ್ಗಳು. ಇಂಥ ಆಪತ್ಕಾಲದ ಸಂದರ್ಭದಲ್ಲಿ ಯೂನಿಫಾರ್ಮ್ ಹಾಕ್ಕೊಂಡು ಬರ್ತಾರೆ. ಇವರ ಜವಾಬ್ದಾರಿ ಏನಪ್ಪ ಅಂತಂದರೆ ಯಾವುದೇ ಆಪತ್ಕಾಲ ಆದ ಸಂದರ್ಭದಲ್ಲಿ ನಮ್ಮನ್ನು ಹೇಗೆ ಕಾಪಾಡಬೇಕು ಅನ್ನೋದನ್ನು ನೋಡೋದು ಅವ್ರ ಕೆಲಸ. ಈಗ ಟಾರ್ಗೆಟ್ ಮಾಡಿದ್ದು ಯಾವುದು? ಈಗ ಈ ಕೇಂದ್ರ ಗೃಹ ಸಚಿವಾಲಯ ಈ ರೀತಿ ಆರ್ಡರ್ ಮಾಡಿದ್ದು ಇಡೀ ದೇಶದಲ್ಲಿರುವಂಥ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳು. ಆದರೆ ಟಾರ್ಗೆಟ್ ಮಾಡಿ ಎಲ್ಲಿ ಬ್ಲ್ಯಾಕ್ಔಟ್ ಮಾಡಬೇಕು ಅಂತ ಮಾಡಿದ್ದಾರೆ ಅಂದರೆ 244 ಜಿಲ್ಲೆಗಳಲ್ಲಿ. ಹಾಗಾದ್ರೆ ಭಾರತ ದೇಶದಲ್ಲಿ ಎಷ್ಟು ಜಿಲ್ಲೆಗಳಿದ್ದಾವೆ? 787 ಜಿಲ್ಲೆಗಳಿದ್ದಾವೆ ಭಾರತ ದೇಶದಲ್ಲಿ. ಆ 787 ಜಿಲ್ಲೆಗಳಲ್ಲಿ 244 ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹಾಗಾದರೆ ಬ್ಲ್ಯಾಕ್ಔಟ್ ಅಂದರೆ ಏನು, ಡ್ರಿಲ್ ಅಂದರೆ ಏನು ಅಂತ ನಿಮ್ಗೆ ಹೇಳ್ತೀನಿ. ಈ ಡ್ರಿಲ್ ಅಂದರೆ ಏನಪ್ಪ ಅಂತಂದರೆ, ಭಾಳ ಸರಳವಾದಂಥ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ, ನಮ್ಮ ಮನೆಯ ಬಾಗಿಲಿಗೆ ಯುದ್ಧ ಆದ ಸಂದರ್ಭದಲ್ಲಿ ನಾವು ಹೇಗೆ ಕಾಪಾಡಿಕೊಳ್ಳಬೇಕು, ಶತ್ರುಗಳು ನಮ್ಮ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ನಾವು ಹೇಗೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಬೇಕು. ಉದಾಹರಣೆಗೆ ಕಾರ್ನಲ್ಲಿ ನಾನು ರಸ್ತೆಯಲ್ಲಿ ಹೋಗ್ತಾ ಇರ್ತೀನಿ, ಇದ್ದಕ್ಕಿದ್ದ ಹಾಗೆ ಒಂದು ಸೈರನ್, ಇಲ್ಲಿ ಎರಡು ನಡೆಯುತ್ತೆ. ಯಾವಾಗ ಶತ್ರುಪಾಳಯದಿಂದ ಕ್ಷಿಪಣಿಗಳಾಗಲಿ, ಆರ್ಟಿಲರಿ ಶೆಲ್ಗಳಾಗಲಿ, ಮಿಸೈಲ್ಗಳಾಗಲಿ, ರ್ಯಾಕೆಟ್ಗಳಾಗಲಿ ದಾಳಿಯನ್ನು ಮಾಡ್ತವೆ ಅಂತ ನಮ್ಮ ರಾಷ್ಟ್ರಕ್ಕೆ ಗೊತ್ತಾಗುತ್ತೋ, ನಮ್ಮ ರಾಷ್ಟ್ರ ಮುಂಜಾಗರೂಕತಾ ಕ್ರಮವಾಗಿ ಒಂದು ದೊಡ್ಡದಾದಂಥ ಸೈರನ್ನ ನೋಡಿತಾರೆ. ಆ ಸೈರನ್ ಹೊಡೆದ ತಕ್ಷಣ ನೀವು ತಿಳ್ಕೊಬೇಕು, ಹಾಗಾದರೆ ಯಾವುದೋ ಒಂದು ರಾಕೆಟ್ ಬೀಳ್ತಾ ಇದೆ ಅಂಥೇಳಿ. ನೀವು ರಷ್ಯಾ ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಈ ರೀತಿಯಾದಂಥ ಸೈರನ್ನ ನಿರಂತರವಾಗಿ ಕೇಳ್ತೀರಿ. ಹೀಗೆ ಸೈರನ್ ಆದ 20 ರಿಂದ 25 ಸೆಕೆಂಡ್ ಒಳಗಡೆ ಆ ರೀತಿಯಾದಂಥ ಆರ್ಟಿಲರಿ ಶೆಲ್ಲು ಬಂದು ಬೀಳ್ತದೆ. ಅದು ಮುಗಿದ ಮೇಲೆ, ದಾಳಿ ಮುಗಿದ ಮೇಲೆ ಹೂಟರ್ ಬರುತ್ತೆ. ಹೂಟರ್ ಸೌಂಡ್ ಅಂದರೆ ಒಂದೇ ಲೆವೆಲ್ನಲ್ಲಿ, ಅಂದರೆ ಈಗ ಯಾವುದೇ ರೀತಿಯಾದಂಥ ಭೀತಿ ಇಲ್ಲ ಅಂತ. ನಾವು ಒಂದು ಮಾಲ್ನಲ್ಲಿದ್ದೀವಿ ಅಂತ ತಿಳ್ಕೊಳ್ಳಿ. ಮಾಲ್ನಲ್ಲಿದ್ದ ಸಂದರ್ಭದಲ್ಲಿ ನಾವು ಎಲ್ಲಿ ಹೋಗ್ಬೇಕಾಗಾದರೆ ಹೊರಗಡೆ ಓಡಿ ಹೋಗ್ಬಿಡ್ಬೇಕಾ ರಸ್ತೆಗೆ? ಖಂಡಿತವಾಗಿ ರಸ್ತೆ ಹೊರಗಡೆ ಹೋಗಬಾರದು. ನೇರವಾಗಿ ಹೋಗಿ ಅಂಡರ್ಗ್ರೌಂಡ್ನಲ್ಲಿರುವಂಥ ಪಿಲ್ಲರ್ಗಳಿರ್ತಾವಲ್ಲ, ಪಿಲ್ಲರ್ಗೆ ನಿಂತ್ಕೋಬೇಕು, ಪಿಲ್ಲರ್ ಬಳಿ ನಿಂತ್ಕೋಬೇಕು. ಯಾಕಂದರೆ ಅವು ನಮ್ಮನ್ನು ಕಾಪಾಡ್ತವೆ. ಒಂದು ವೇಳೆ ಬಿಲ್ಡಿಂಗ್ ಬಿದ್ದರೂ ಕೂಡ ಈ ಪಿಲ್ಲರ್ಗಳು ಇಡೀ ವ್ಯವಸ್ಥೆಯನ್ನು ನಿಲ್ಲುವಂಥ ತಾಕತ್ತನ್ನು ಹೊಂದಿರ್ತವೆ, ಆಧಾರ ಸ್ತಂಭ ಆಗಿರ್ತವೆ. ಒಂದು ಕಾರ್ನಲ್ಲಿ ಹೋಗ್ತಾ ಇರ್ತೀವಿ, ಇದ್ದಕ್ಕಿದ್ದ ಹಾಗೆ ಈ ರೀತಿಯಾದಂಥ ಸೈರನ್ ಮೊಳಗತ್ತೆ. ಸೈರನ್ ಮೊಳಗಿದ್ರೆ ಏನು ಮಾಡಬೇಕು ನಾವು?
ಮೊದಲೇದಾಗಿ ಕಾರನ್ನು ಆಫ್ ಮಾಡಬೇಕು, ಹೆಡ್ಲೈಟ್ಗಳನ್ನು ಆಫ್ ಮಾಡಬೇಕು. ಶತ್ರುಗಳಿಗೆ ನಮ್ಮ ಬೆಳಕು ಕಾಣಿಸ್ಬಾರ್ದು. ಅವರಿಗೆ ಲೈಟನ್ನು ಆಫ್ ಮಾಡಬೇಕು. ಆಫ್ ಮಾಡಿ ಕಾರನ್ನು ಒಂದು ಕಡೆ ಪಾರ್ಕ್ ಮಾಡಿ, ಕಾರ್ ಒಳಗಡೆ ಇರಬಾರ್ದು. ಶತ್ರುಗಳಿಗೆ ನಮ್ಮ ಕಾರ್ ಕಂಡ್ರೆ ಕಾರನ್ನ ಟಾರ್ಗೆಟ್ ಮಾಡ್ತಾರೆ. ಅದಕ್ಕೆ ಕಾರಿನಿಂದ ಹೊರಗಡೆ ಇಳಿದು ಯಾವುದೋ ಒಂದು ಮರ ಅಥವಾ ಮರೆಯಾದ ಪ್ರದೇಶದಲ್ಲಿ ಅಡ್ಕೊಂಡು ಕೂತ್ಕೋಬೇಕು. ಶಾಲೆಯ ಒಳಗಡೆ ಇದ್ದರೆ ಮಕ್ಕಳು ಹೊರಗಡೆ ಬೀದಿಗೆ ಬರಬಾರದು, ಬೆಂಚ್ ಕೆಳಗಡೆ ಅಡಿಕೊಂಡು ಕೂತ್ಕೋಬೇಕು. ಈ ರೀತಿಯಾದಂಥ ಮುಂಜಾಗರೂಕತಾ ಕ್ರಮವನ್ನು, ಅಂದರೆ ನೀವು ಎಷ್ಟು ಸಾಧ್ಯವೋ ಅಷ್ಟು ಅಲೂಫ್ ಆಗಬೇಕು ಅಂತ ಇದರ ಅರ್ಥ. ನೀವು ಇದ್ದಕ್ಕಿದ್ದ ಹಾಗೆ ಗಾಬರಿಯಾಗಿ ರಸ್ತೆಗೆ ಹೋಗ್ಬಿಡೋದು, ನಮ್ಮ ಬಿಲ್ಡಿಂಗ್ ಮೇಲೆ ಬಿದ್ದುಬಿಡತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಬಿಲ್ಡಿಂಗ್ ಬಿಟ್ಟು ಹೊರಗಡೆ ಬರೋದು, ಈ ರೀತಿಯಾಗಿ ಯಾವತ್ತೂ ಮಾಡಲಿಕ್ಕೆ ಹೋಗಬಾರ್ದು ಅಂತ. ಇದಕ್ಕೆ VAVP ಅಂತಾರೆ. VAVP ಅಂದರೆ ವೆರಿ ಇಂಪಾರ್ಟೆಂಟ್ ಏರಿಯಾ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ. ಇದು ಎರಡನ್ನು ಇಟ್ಕೊಂಡು ಯಾವಾಗಲೂ ಯುದ್ಧವನ್ನು ಮಾಡೋದು. ವೆರಿ ಇಂಪಾರ್ಟೆಂಟ್ ಏರಿಯಾ ಅಂತಂದರೆ ಶತ್ರುವಿಗೆ ನಷ್ಟ ಆಗುವಂಥ ಪ್ರದೇಶ ಯಾವಿದ್ದಾವೆ ಅದನ್ನು ಯಾವಾಗಲೂ ಶತ್ರುಗಳು ಟಾರ್ಗೆಟ್ ಮಾಡ್ತಾರೆ, ಎದುರಾಳಿ ರಾಷ್ಟ್ರದವರು. ಮತ್ತು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್, ಯಾವ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್? ನಮ್ಮ ಶಸ್ತ್ರಾಗಾರ ಅದು ಎಲ್ಲಿದೆ ಅದನ್ನು ಟಾರ್ಗೆಟ್ ಮಾಡ್ತಾರೆ. ನಮ್ಮದೊಂದು ಕಾರ್ಖಾನೆ ಇರುತ್ತೆ, ಅದು ಎಲ್ಲಿದೆ ಅದನ್ನು ಟಾರ್ಗೆಟ್ ಮಾಡ್ತಾರೆ. ನಮಗೆ ನಷ್ಟವನ್ನು ಉಂಟು ಮಾಡುವಂಥ ಜಾಗಗಳು ಯಾವಿದ್ದಾವೆ ಆ ಜಾಗಗಳನ್ನೇ ಯಾವಾಗಲೂ ಟಾರ್ಗೆಟ್ ಮಾಡೋದು. ಹಾಗಾದರೆ ಈಗ ಪಾಕಿಸ್ತಾನದವರು ಈ ರೀತಿಯಾದಂಥ ಕವಾಯತನ್ನು ಮಾಡ್ತಾ ಇದ್ದಾರಾ? ಮಾಕ್ ಡ್ರಿಲ್ ಮಾಡ್ತಾ ಇದ್ದಾರೆ? ಮಾಡ್ತಾ ಇಲ್ಲ. ಇವತ್ತಲ್ಲ ಯಾವತ್ತೂ ಮಾಡಿಲ್ಲ ಅವರು. ಯಾಕೆಂದರೆ ಅವರಿಗೆ ಸಿವಿಲಿಯನ್ಸ್ ಬಗ್ಗೆ ಯಾವುದೇ ರೀತಿಯ ಕಳಕಳಿ ಇಲ್ಲ. ಯೋಧರ ಬಗ್ಗೆಯೇ ಕಳಕಳಿ ಇರಲಾರ್ದಂಥ ಜನ ಅವರು. ಯೋಧರು ಸತ್ತರೆ ಅವರಿಗೆ ಸಲ್ಲಬೇಕಾದಂಥ ಗೌರವವನ್ನು ಸಲ್ಲಿಸಿ ಅವರವರ ಮನೆಗೆ ಒಂದು ಶವಪೆಟ್ಟಿಗೆಯಲ್ಲಿ ಕಳಿಸ್ಬೇಕು ಅನ್ನೋಂಥ ವ್ಯವಸ್ಥೆ ಕೂಡ ಅವರಲ್ಲಿ ಇರಲಿಲ್ಲ ಎಷ್ಟೋ ವರ್ಷ. ಅಂಥ ಹೀನ ರಾಷ್ಟ್ರ ಅದು. ಅವರು ಇನ್ನು ಸಿವಿಲಿಯನ್ಸ್ಗೆ ಕವಾಯತು ಮಾಡುವಂತ ಹೇಳುವಂಥ ಮನಸ್ಥಿತಿಯಲ್ಲಿಲ್ಲ. ಮಜಾ ಅಂದರೆ ಮೊನ್ನೆ ಸೋಮವಾರ ದಿವಸ ಸಂಸತ್ ಅಧಿವೇಶನ ಕರೆಯಲಾಯಿತು. ಇದ್ರ ಕುರಿತಾಗಿ ಯುದ್ಧದ ಭೀತಿ ಇದೆ ಅನ್ನುವಂಥ ಕಾರಣ. ಭೀತಿ ಅವ್ರಿಗೆ, ನಮಗಲ್ಲ. ನಿಮ್ಗೆ ಗೊತ್ತಿರಲಿ, ಸಂಸತ್ತಿನಲ್ಲಿ ಸಂಸತ್ ಸದಸ್ಯರೇ ಬಂದಿರಲಿಲ್ಲ, ಸಚಿವರು ಇರಲೇ ಇಲ್ಲ. ಇದ್ದಂಥ ಒಬ್ಬ ವ್ಯಕ್ತಿ ಫಜಲೂರ್ ರೆಹಮಾನ್ ಅಂತ ಇದ್ದ. ಆತ ನನ್ನ ಟಿ ವಿ ಅವರು ಲೈವ್ ಆಗಿ ಮಾತಾಡ್ತಾರೆ. ಆತ ಹೇಳ್ತಾನೆ, ಯಾವ ಸಂಸತ್ ಅಧಿವೇಶನ ಇಲ್ಲಿ ಯಾರೂ ಬಂದೇ ಇಲ್ಲ, ನಾವು ಏನು ಮಾತಾಡೋಣ ಅಂತಾನೆ. ಇನ್ನೊಬ್ಬ ಸಂಸತ್ ಸದಸ್ಯ, ಆತ ಶೇರ್ ಅಂತ ಹೇಳಿ ಆತನ ಹೆಸರು, ಶೇಖ್ ಫಜಲೂರ್. ಆತ ಹೇಳ್ತಾನೆ, ನಾನು ಇಲ್ಲಿಂದ ಓಡೋಗ್ಬಿಡ್ತೀನಿ ಲಂಡನ್ನಿಗೆ ಅಂತಾನೆ. ಯುದ್ಧವನ್ನು ನಿಲ್ಲಿಸುವ ಪ್ರಯತ್ನ ಮಾಡತ್ತಾ ಅಂತ ಕೇಳಿದಾಗ, ನರೇಂದ್ರ ಮೋದಿ ನಮ್ಮ ಚಿಕ್ಕಮ್ಮನ ಮಗನ ನಾ ಹೇಳ್ದಂಗೆ ಕೇಳಲಿಕ್ಕೆ ಅಂತ ಆತ ಹೇಳ್ತಾನೆ. ಅಂದರೆ ಅಲ್ಲಿಯ ಜನರಿಗೆ ಆ ದೇಶದ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಜೊತೆಗೆ ನರೇಂದ್ರ ಮೋದಿ ಅನ್ನುವಂಥ ಬೃಹದಾಕಾರದ ವ್ಯಕ್ತಿಯನ್ನು ಎದುರಿಸುವಂಥ ನೈತಿಕ ಸ್ಥೈರ್ಯ ಇಲ್ಲ. ಎರಡೂ ಇಲ್ಲದೆ ಇರೋದರಿಂದ ಅವರು ಸಂಪೂರ್ಣವಾಗಿ ಹತಾಶರಾಗಿದ್ದಾರೆ. ಆ ಹತಾಶೆಯಲ್ಲಿ ನಮ್ಮ ಸಿವಿಲ್ ಏರಿಯಾ ಮೇಲೆ ದಾಳಿ ಮಾಡ್ತಾರೆ ಅನ್ನುವಂಥ ಆತಂಕಕ್ಕೋಸ್ಕರ, ಆ ಮುಂಜಾಗರೂಕತಾ ಕ್ರಮಕ್ಕೋಸ್ಕರ ಈಗ ನಾವು ಮಾಕ್ ಡ್ರಿಲ್ಲನ್ನು ಮಾಡ್ತಾ ಇರೋದು. ಈಗ ಎಲ್ಲ ಚಾನಲ್ಗಳಲ್ಲಿ ಇದ್ರ ಬಗ್ಗೆ ತೋರಿಸ್ತಾ ಇದ್ದಾರೆ. ಮಾಕ್ ಡ್ರಿಲ್, ನಿಮ್ಮ ಮನೆ ಬಾಗಿಲಲ್ಲಿ ಯುದ್ಧ, ನಾಳೆ ಬೆಳಗ್ಗೆ ಎಲ್ಲಿ ಬೇಕಾದರೂ ಬಂದು ಕಾಡ ತೂಸು ನಿಮ್ಮ ಮನೆ ಒಳಗಡೆ ಬೀಳಬಹುದು, ಶೆಲ್ ಎಲ್ಲಿ ಬೇಕಾದರೂ ಬೀಳಬಹುದು, ಈ ರೀತಿಯಂಥ ಭೀತಿಯನ್ನು ಉಂಟು ಮಾಡುವಂಥ ಕೆಲಸ ಆಗ್ತಾಯಿದೆ. ಜೊತೆಗೆ ಇನ್ನೊಂದು ಭೀತಿಯನ್ನು ಹುಟ್ಟಿಸುವಂಥ ಪ್ರಯತ್ನ ನಡೆಯುತ್ತೆ ಇನ್ನು ಮುಂದೆ. ಏನಂತ? ಆಹಾರ ಸರಬರಾಜು ಆಗೋದಿಲ್ಲ, ಇನ್ನು ಮುಂದೆ ಪೆಟ್ರೋಲ್ ಸಿಗೋದಿಲ್ಲ, ಆದ್ದರಿಂದ ನೀವು ಪೆಟ್ರೋಲನ್ನು ಸ್ಟಾಕ್ ಮಾಡಿ, ನೀವು ಜೀವನ ಮಾಡೋದು ಕಷ್ಟ ಆಗುತ್ತೆ, 6 ತಿಂಗಳು ಬೇಕಾದಂಥ ದಾಸ್ತಾನನ್ನು ಮಾಡಿಕೊಳ್ಳಿ, ಈ ರೀತಿಯಂಥ ಸುಳ್ಳುಗಳನ್ನು ಹೆಣೆಯುವಂಥ ಪ್ರಯತ್ನ ನಡೆಯುತ್ತೆ. ಯಾಕೆಂದರೆ ಕೊಲ್ಲಿ ಯುದ್ಧದ ಸಂದರ್ಭದಲ್ಲಿ, ಸದ್ದಾಮ್ ಹುಸೇನ್ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಯುದ್ಧ ನಡೆದರೆ ನಮ್ಮ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇರಲಿಲ್ಲ. ಕೇಳಿದರೆ ಕೊಲ್ಲಿ ರಾಷ್ಟ್ರದಿಂದ ಪೆಟ್ರೋಲ್ ಡೀಸೆಲ್ ಬರ್ತಾ ಇಲ್ಲ, ಅದಕ್ಕೋಸ್ಕರ ಸಿಗ್ತಾ ಇಲ್ಲ ಅಂತ ಪೆಟ್ರೋಲ್ ಬಂಕ್ ಅವರು ಹೇಳಿದ್ರು. ವಾಸ್ತವವಾಗಿ ಜನ ಕೃತಕವಾಗಿ ದಾಸ್ತಾನನ್ನು ತಮ್ಮ ಮನೇಲಿ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿಬಿಟ್ರು. ಎಲ್ಲಿ ನಾಳೆ ಸಿಗುತ್ತೋ ಇಲ್ಲೋ. ಈ ಪೆಟ್ರೋಲ್ ರೇಟ್ ನಾಳೆ ಜಾಸ್ತಿ ಆಗುತ್ತೋ ಅಂದ್ಕೊಳ್ಳಿ, ಇವತ್ತೆಲ್ಲ ಟ್ಯಾಂಕ್ ಫುಲ್ ಮಾಡ್ಕೊಳ್ಳುವಂಥ ಅಭ್ಯಾಸ ನಮ್ಮ ದೇಶದಲ್ಲಿ ಮುಂಚೆ ಇತ್ತು. ಭಾಳಷ್ಟು ಜನರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಬೆಂಗಳೂರಲ್ಲಿ ಆಟೋಗಳು ಕ್ಯೂ ಹಚ್ಕೊಂಬಿಡವು. ಯಾಕೆಂದ್ರೆ ನಾಳೆ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡ್ತಾರಂತೆ, ಅದಕ್ಕೆ ಇವತ್ತೇ ಹಾಕ್ಸ್ಕೊಂಡ್ಬಿಡ್ತೀವಿ. ಉಳಿಸೋದು ₹1. ಆದರೆ ಪ್ಯಾನಿಕ್ಕನ್ನು ಕ್ರಿಯೇಟ್ ಮಾಡುವಂಥ ಬುದ್ಧಿ ನೋಡಿ ಹೆಂಗಿದೆ. ಹಾಗೆ ಈಗ ಕೂಡ ಅಂಥದ್ದೊಂದು ಪ್ರಯತ್ನವನ್ನು ಮಾಡುವ ಪ್ರಯತ್ನ, ನರೇಂದ್ರ ಮೋದಿಯವರ ಕೀರ್ತಿ ಶಿಖರ ಏನಿದೆಯಲ್ಲ ಅದನ್ನು ಹೇಗಾದರೂ ಮಾಡಿ ಧರಾಶಾಹಿ ಮಾಡಬೇಕು ಅಂತ ಭಾಳ ಜನ ಪ್ರಯತ್ನ ಮಾಡ್ತಾರೆ. ನೋಡಿ, ಕೊಲ್ಲಿ ಯುದ್ಧ ಆಯಿತು. ಯುದ್ಧ ಮಧ್ಯಾಹ್ನ 3:15 ಯುದ್ಧ ಆಯಿತು. 4 ಗಂಟೆಗೆ ಎಲ್ಲ ಪೆಟ್ರೋಲ್ ಬಂಕ್ ಖಾಲಿ ಇದ್ದು. ಹೆಂಗೆ? ಅರ್ಧ ಗಂಟೆಯಲ್ಲಿ ಕೊಲ್ಲಿಯಿಂದ ಇಲ್ಲಿಗೆ ಗಲ್ಫ್ ಕಂಟ್ರಿಯಿಂದ ನಮ್ಮ ದೇಶಕ್ಕೆ ಪೆಟ್ರೋಲ್ ಬಂದ್ಬಿಡ್ತಾ? ಎಲ್ಲ ಕಡೆ ಪೆಟ್ರೋಲ್ ಇತ್ತು, ಆದರೆ ಸರಬರಾಜನ್ನು ಮಾಡ್ತಿರಲಿಲ್ಲ. ಅಂಥ ಕೃತಕ ಅಭಾವವನ್ನು ಸೃಷ್ಟಿಸುವಂಥ ನರೇಂದ್ರ ಮೋದಿ ಮತ್ತು ಭಾರತದ ಕೀರ್ತಿ ಶೃಂಖಲೆ ಏನಿದೆ ಅದನ್ನು ಧರಾಶಾಹಿಗೊಳಿಸುವಂಥ ಪ್ರಯತ್ನಗಳು ನಿರಂತರವಾಗಿ ನಡೀತವೆ. ಅದಕ್ಕೆ ಈಗ ಇನ್ನೊಂದು ಮಾತನ್ನು ಹೇಳಲಾಗ್ತಾ ಇದೆ. IT ಆ್ಯಕ್ಟ್ 2000 ಪ್ರಕಾರ ಯಾರ್ಯಾರು ದೇಶ ವಿರೋಧಿ ಸುದ್ದಿಗಳನ್ನು ಹರಡಿಸ್ತಾರೋ ಆ ಚಾನಲ್ಗಳನ್ನು ಬ್ಲಾಕ್ ಮಾಡ್ತೀವಿ ಅಂತ ಕೇಂದ್ರ ಗೃಹ ಸಚಿವಾಲಯ ಹೇಳಿದೆ.
ಚಾನಲ್ ಬ್ಲಾಕ್ ಮಾಡಬಾರ್ದು, ಯಾರು ಈ ಸುದ್ದಿಯನ್ನು ಹಾಕ್ತಾರೋ ಅವ್ರನ್ನ ಬಂಧಿಸಬೇಕು, ಆವಾಗಲೇ ದೇಶ ಉದ್ಧಾರ ಆಗೋದು. ಈ ಬಾರಿ ನರೇಂದ್ರ ಮೋದಿ ಎಷ್ಟು ಖಚಿತವಾಗಿ ಎಷ್ಟು ಕಠೋರವಾಗಿದ್ದಾರೆ ಅಂದರೆ 26 ಅಮಾಯಕರ ಸಾವಿಗೆ ನ್ಯಾಯವನ್ನು ಪಡಿತೀನಿ ಅಂತ ಹೇಳಿದ್ದಾರೆ. 26 ಅಮಾಯಕರ ಸಾವಿಗೆ ನ್ಯಾಯವನ್ನು ಈ ಬಾರಿ ಪಡಿತೀವಿ ಅಂತ ಹೇಳಿದ್ದಾರೆ. ಅವರು ಆಡಿದ ಮಾತಿಗೆ ಸರಿಯಾಗಿ ನಡ್ಕೊಳ್ಳುವಂಥ ಮನುಷ್ಯ, ನುಡಿದಂತೆ ನಡೆದವ, ನಡೆದಂಥ ನುಡಿಯುವ ವ್ಯಕ್ತಿ ಆತ. ಅಂಥ ನರೇಂದ್ರ ಮೋದಿ ಹೇಳಿದ ಮಾತಿನ ಬಗ್ಗೆ ಯಾರು ಹಗುರವಾಗಿ ಪರಿಗಣಿಸಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಪಾಕಿಸ್ತಾನ ಭೀತಿಯಿಂದ ನರಳ್ತಾ ಇದೆ. ನಾವು ಭಾರತೀಯರೀಗ ಅವ್ರಿಗೆ ಸಾಥ್ ಕೊಡಬೇಕಂತ ಅಗತ್ಯ ಇದೆ. ಈಗ ನಾವು ಭೀತಿಯನ್ನು ಹುಟ್ಟುಹಾಕಿಸುವುದಲ್ಲ, ನಮ್ಮ ದೇಶಕ್ಕಾಗಿ ನಾವು ಧೈರ್ಯದಿಂದ ಎದುರಿಸುವಂಥ ಮುಂಜಾಗರೂಕತಾ ಕ್ರಮದಲ್ಲಿ ಬದುಕನ್ನು ನಿಭಾಯಿಸುವುದನ್ನು ಕಲಿಯುವಂಥ ಸಂದರ್ಭ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ಇನ್ನು ಮುಂದೆ ಸಂಚಿಕೆಗಳು ನಿರಂತರವಾಗಿ ಬರ್ತಾ ಇರ್ತವೆ. ಬೆಳಗ್ಗೆ 7, ಮಧ್ಯಾಹ್ನ 2, ಸಂಜೆ 5, 7 ಹಾಗಿರೋದಿಲ್ಲ. ಯಾವಾಗ ಅಗತ್ಯ ಬೀಳುತ್ತೋ ಆವಾಗ ಹೊಸ ಸಂಚಿಕೆಗಳನ್ನ ತಮಗೆ ಕೊಡುವಂಥ ಪ್ರಯತ್ನ ಮಾಡ್ತೇನೆ. ಬೇರೆ ಯಾವ ಮಾಧ್ಯಮದಲ್ಲಿಯೂ ದಕ್ಕಲಾರದ ವಿಷಯಗಳನ್ನ ಕೊಡಬೇಕು ಅನ್ನುವಂಥ ಅಭಿಪ್ಸಿಯೊಂದಿಗೆ ಮಾಡ್ತಾ ಇರುವಂಥ ಪ್ರಯತ್ನ. ನಮಸ್ಕಾರ.